ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ರಿ. ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ದಿನಾಂಕ ಜುಲೈ 17, 2025 ರಂದು ಬೆಳಿಗ್ಗೆ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಶ್ರೀ ಎಂ.ಆರ್. ದೊಡಮನಿ ಹಾಗೂ ರಾಜ್ಯಾಧ್ಯಕ್ಷರು ಶ್ರೀ ಹಣಮಂತಪ್ಪ ವಯಾಲ್ನೋಡ, ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಪರಶುರಾಮ ಯಸ್ರೋಣಿಹಾಳ ಇವರ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾನು ಪರಶುರಾಮ ರೋಣಿಯಾಳ್ ಅಂತೇಳಿ ಮಾತನಾಡೋದು. ಈ ರಾಜ್ಯದಾದಂಥ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರುಗಳ ನೇಮಕವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಣ ಸಂಘಟನೆ ಹೋರಾಟದ ಸಲುವಾಗಿ ಈ ಸಂಘಟನೆಯನ್ನು 1963ರಲ್ಲಿ ಡಿ ಮಂಜುನಾಥ್ ಸಾಹೇಬರು ಹಾಗೂ ಘನವ್ಯಕ್ತ ಆಗಿನ ಸರ್ಕಾರದ ದಿವಂಗತ ಸಚಿವರಾದಂಥ ಡಿ ಮಂಜುನಾಥ್ ಸಾಹೇಬರು ಹುಟ್ಟು ಹಾಕಿರುವಂಥ ಈ ಸಂಘಟನೆ ಈಗ ಆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಹನುಮಂತಪ್ಪ ಅಲಕೋಡು ಸಾಹೇಬರನ್ನು ಅವರ ನೇತೃತ್ವದಲ್ಲಿ ರಾಜ್ಯ ತುಂಬ ಸಂಘಟನೆಯನ್ನು ಮಾಡಿ ಈಗ ಕೆಂಬಾವಿ ಹಾಗೂ ಗುಲ್ಬರ್ಗ, ಬೆಳಗಾವ, ಚಿಕ್ಕೋಡಿ, ಅಥಣಿ, ಬಾಗಲಕೋಟ, ವಿಜಯಪುರ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಾದಂಥ ಈಗ ವಿಂಗಡಣೆ ಮಾಡಿದ್ದಾರೆ. ನಮ್ಮನ್ನ ಬೆಳಗಾವಿ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಈ ರೀತಿ ಆ ನಾಲ್ಕು ಜಿಲ್ಲೆಗಳನ್ನು ಮಾಡಿ ವಿಂಗಡಣೆ ಮಾಡಿದ್ದೇವೆ. ಅದೇ ತರನಾಗಿ ನಾವು ಕೂಡ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಈಗ ಇದೇನು ತಾನೇ ವಿಜಯಪುರದಲ್ಲಿ ಜಿಲ್ಲಾ ಅಧ್ಯಕ್ಷರನಾಗಿ ಎಂ.ಆರ್. ದೊಡಮನಿ ಅಂತೇಳಿ ಅವ್ರಿಗೆ ಆಯ್ಕೆ ಮಾಡಿದ್ದೇವೆ ಇವತ್ತ. ಹಾಗೆ ಈ ಸಂಘಟನೆ ಉದ್ದೇಶ ಅಂದ್ರ ಸಮಾಜದಲ್ಲಿ ಕಟ್ಟಕಡೆ ಇರುವಂತ ವ್ಯಕ್ತಿಗೂ ಕೂಡ ಸಮಾನತೆಯನ್ನು ಸಿಗಲಿ. ಈ ಸಂಘದ ಉದ್ದೇಶ ಸಂವಿಧಾನವನ್ನು ರಕ್ಷಣೆ ಮಾಡೋದು, ಹಾಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ, ಯಾವುದೇ ಜನಾಂಗದವ್ರಿಗೆ ಇದ್ರೂ ಕೂಡ ಅವರಿಗೆ ಕಾನೂನನ್ನು ರಕ್ಷಣೆ ಕೊಡುವಂತ ಕೆಲಸ ಈ ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಪದಾಧಿಕಾರಿಗಳು ಇವತ್ತು ವಿಜಯಪುರದಲ್ಲಿ 13 ತಾಲೂಕುಗಳ ಅಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಬಾವಡಿಯನ್ನು ತಯಾರು ಮಾಡಿದ್ದೇವೆ. ಅದೇ ರೀತಿ ಕೆಂಬಾವಿಯಲ್ಲಿ ಮಾಡಿದ್ದೇವೆ. ಹಾಗೆ ಮುಂದೆ ಗುಲ್ಬರ್ಗಾದಲ್ಲಿ ಮಾಡಿದ್ದೇವೆ, ಬಿದರದಲ್ಲಿ ಮಾಡಿದ್ದೇವೆ, ರಾಯಚೂರದಲ್ಲಿ ಮಾಡಿದ್ದೇವೆ, ಕೊಪ್ಪಳ, ಹಾಗೆ ಇನ್ನೂ ಯಾವ್ಯಾವ ಹಳ್ಳಿಗಳೊಳಗ ಗ್ರಾಮ ಘಟಕಗಳನ್ನು ಮಾಡ್ತಾ ಇದ್ದೇವೆ. ಮುಂದೊಂದು ದಿನ ಇದನ್ನ ಒಂದು ದೊಡ್ಡ ಹೆಮ್ಮರವಾಗಿ ನಾವು ಕಟ್ಟಿರುವಂತ ಒಂದು ಸಂಘಟನೆ ಅಲ್ಲ, ಇಡೀ ಪೈಲ 1963ರಲ್ಲಿ ಒಂದು ಸ್ಥಾಪನೆ ಆದಂತ ಒಂದು ಸಂಘಟನೆ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರತಿಯೊಂದು ಹಳ್ಳಿ ಮತ್ತು ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ಈಗ ನಾವು ಬೆಳಗಾವಿ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನನ್ನ ಹೆಸರು ಪರಶುರಾಮ ರೋಣಿಯಾಳ್ ಅಂತೇಳಿ. ಇವತ್ತಿನ ದಿನ ವಿಶೇಷ ದಿನ ಅಂತ ಭಾವಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಆದಿಜಾಂಬವ
ಸಂಘದ ವತಿಯಿಂದ ಇವತ್ತ ನನ್ನನ್ನು ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಲ್ಕೋಡ ಹನುಮಂತ ಸಾಹೇಬರು, ಹಾಗೆ ಈ ರಾಜ್ಯ ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ರೋಳಿಯಾಣ ಅಣ್ಣವರಿಗೂ ಕೂಡ ವಂದಿಸುತ್ತಾ, ಈ ಜಿಲ್ಲೆಯ ವತಿಯಿಂದ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ, ಅತ್ಯಂತ ಕಟ್ಟ ಕಡೆಯ ಸಮಾಜದ ಮುಗ್ಧ ಜೀವಿಗಳ ಪರವಾಗಿ ಧ್ವನಿ ಎತ್ತತಕ್ಕಂಥ ಏಕಾಏಕಿ ಸಂಘಟನೆ ಯಾವುದಾದ್ರೂ ಇದ್ರೆ ಅದನ್ನ ಆದಿಜಾಂಬವ ಸಂಘಟನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಒಳ ಮೀಸಲಾತಿ ಗುರಿ ಒಂದು ತಲುಪಿ ಆ ಹಕ್ಕನ್ನು ಪಡೆಯುವಂಥದ್ದು ಮುಖ್ಯ ಉದ್ದೇಶ ನಮ್ಮ ಸಂಘಟನೆದಾಗಿರುತ್ತದೆ. ಹಾಗೆ ಮತ್ತೆ ಏನಪ್ಪಾ ಅಂದ್ರೆ, ಇವತ್ತಿನ ದಿನ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಒಂದು ಕುಂದುಕೊರತೆಗಳಾಗಿರ್ಬೋದು, ಸಮಾಜದ ಮೇಲೆ ದಬ್ಬಾಳಿಕೆ ಆಗಿರ್ಬೋದು, ಅವೆಲ್ಲ ಆಗದೆ ಹಾಗೆ ಮುಂದಿನ ದಿನಮಾನಗಳಲ್ಲಿ ಕಾನೂನಿನ ಮೂಲಕ ನಾವೆಲ್ಲರೂ ಹಕ್ಕು ಒತ್ತಾಯದ ಮೂಲಕ ಒಗ್ಗಟ್ಟಾಗಿ ನಾವು ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಒಂದು ವಿಷಯನ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಶೈಕ್ಷಣಿಕ, ರಾಜಕೀಯ ಮತ್ತು ಸಂಘಟನೆಯ ಒಂದು 3 ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಘಟನೆ ಮುನ್ನುಗ್ತಾ ಇದೆ. ಯಥೇಚ್ಛವಾಗಿ ಏನಪ್ಪಾ ಅಂತಂದ್ರ, ಇಲ್ಲಿ ಸಂಘಟನೆಯಲ್ಲಿ ಶಿಕ್ಷಣ ಪಡೆಯುವುದರ ಮೂಲಕ, ರಾಜಕೀಯ ಅಧಿಕಾರವನ್ನು ಪಡೆಯುವುದರ ಮೂಲಕ ಈ ಸಂಘಟನೆಯ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮಲ್ಲೇ ಬೆನ್ನೆಲುಬಾಗಿ ನಿಂತು ಆ ಹಕ್ಕನ್ನು ಒದಗಿಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಮಾಧ್ಯಮ ವರದಿಗಾರರಿಗೂ ವಂದಿಸುತ್ತಾ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾಧ್ಯಕ್ಷರು MR ದೊಡ್ಡಮನಿ. ಆದಿಜಾಂಬವ ಸಂಘದ ವತಿಯಿಂದ ನಮ್ಮನ್ನ ಕೋಲಾರ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಯಾರ. ನನ್ನ ಹೆಸರು ರವಿ ಸಿದ್ನಾಥ್ ಅಂತ. ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಈಗಾಗಲೇ ನಮಗೊಂದು ಪದಾಧಿಕಾರಿಯಾಗಿ ಒಂದು ಹುದ್ದೆಯನ್ನು ಕೊಟ್ಟಾರ. ಅದನ್ನ ನಾವು ಸಮರ್ಪಕವಾಗಿ ನಿರ್ವಹಿಸ್ತೇವೆ. ಮತ್ತು ಏನು ಸಮಾಜಕ್ಕೆ ಒಳಿತಿಗಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅದನ್ನ ರಾಜ್ಯಾಧ್ಯಕ್ಷರ ಜೊತೆಗಾಗಿರ್ಬೋದು, ಜಿಲ್ಲಾಧ್ಯಕ್ಷರ ಜೊತೆಗಾಗಿರ್ಬೋದು ಮತ್ತು ಸಂಘಟನೆ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಒಂದು ನಿರ್ಣಯ ತೆಗೆದುಕೊಳ್ತೇವೆ. ಮತ್ತು ಈ ಒಂದು ಸಮುದಾಯವನ್ನು ಈಗಾಗಲೇ ಬಹಳಷ್ಟು ಹಿಂದುಳಿದಿದೆ. ನಮ್ಮ ಸಮುದಾಯ ಒಳ ಮೀಸಲಾತಿಯ ಕೂಗು ಹೆಚ್ಚಿಗೆ ಎದ್ದೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರ, ಇದು ದಶಕಗಳಿಂದ ಹೋರಾಟ ನಡೆದಿದೆ ಒಳ ಮೀಸಲಾತಿ ಬಗ್ಗೆ ಇದು ಮಾಡೋದು. ಅದು ಇನ್ನೂ ನಮ್ಗೆ ಮುಟಾಕತ್ತಿಲ್ಲ. ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದು ಇನ್ನೂ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ, ಸರ್ಕಾರನೂ ನಮ್ಮ ಬಗ್ಗೆ ಕನಿಕರ ತೋರಿಸಿ ಅಥವಾ ಹಕ್ ಸರಿಯಾಗಿ ಅದು ನಮಗೆ ಕೊಡ್ತಾ ಇಲ್ಲ. ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಅದನ್ನ ಈಗ ಜಾರಿ ತರೋ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾಗಿದೆ. ಇಂಥ ಒಂದು ಸಂಘಟನೆಗಳಿಂದವಲ್ಲ, ಪವರ್ಫುಲ್ ಸಂಘಟನೆಗಳು ಇವೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಬರ್ಬೇಕಾಗೈತಿ. ಆ ನಿಟ್ಟಿನಲ್ಲಿ ಇದಕ್ಕ ಬಹಳಷ್ಟು ಇತಿಹಾಸ ಇದೆ ಈಗ ನಮ್ಮ ಸಂಘಟನೆಗೆ. ಮತ್ತ ಹಿಂಗಾಗಿ ಏನಪ್ಪಾ ಅಂತಂದ್ರ, ನಮ್ಮ ಒಂದು ಸಮುದಾಯವನ್ನ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಇನ್ನಿತರ ಸರ್ವತೋಮುಖ ಅಭಿವೃದ್ಧಿ ಮಾಡುವಲ್ಲಿ ಈ ಸಂಘಟನೆ ಒಂದು ಹೆಜ್ಜೆನ ಇಟ್ಟಿದೆ. ಈಗ ಬಿಜಾಪುರ ತಾಲೂಕಾ ಒಂದು ಘಟಕದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿದೆ. ನಾವೆಲ್ಲರೂ ಕೂಡಿ ಈ ಒಂದು ಸಂಘಟನೆಯನ್ನ ಒಂದು ಉನ್ನತ ಲೆವೆಲ್ಗೆ ಒಯ್ತೇವಿ. ಮತ್ತ ಸಮಾಜಕ್ಕೆ ಬೇಕಾಗಿರುವಂತ ಸಮಾಜದ ಒಳತಿಗಾಗಿ ಏನೇನ ಬೇಕು ನೋಡೋ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತು. ನನ್ನ ಹೆಸರು ರವಿ ಸಿದ್ನಾಥ್ ಅಂತಾರೆ, ಕೋಲಾರ ತಾಲೂಕಾ ಘಟಕದ ಅಧ್ಯಕ್ಷ ಮಾಡಿದ್ದಾರೆ.